ಹಾಯ್ ಆಲ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿಮಗೆ ತಮ್ಬ್ನೈಲ್ ನೋಡಿ ಗೊತ್ತಾಗಿರುತ್ತೆ ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು ಕಣ್ರಿ, ನಮ್ಮ ಹೆಣ್ಮಕ್ಳು ಸಮಸ್ಯೆನೇ ಇಷ್ಟು ಅಲ್ವಾ. ನಾವೊಂದು ಹಬ್ಬ ಹರಿದಿನಗಳು ಫಂಕ್ಷನ್ಗಳು ಅಂತಂದರೆ ಒಂದು ತಿಂಗಳು ಅಥವಾ 2 ತಿಂಗಳಿಂದನೇ ಶುರು ಮಾಡ್ತೀವಿ. ಯಾವ ಥರ ಸ್ಯಾರಿ ತೊಗೋಬೇಕು, ಯಾವ ಥರ ಬ್ಲೌಸ್ ಹೊಲ್ಸ್ಕೋಬೇಕು, ಯಾವ ಡಿಸೈನ್ ಹೊಲ್ಸ್ಕೋಬೇಕು ಅಂತ. ಬರೀ ಫಂಕ್ಷನ್ ಹಬ್ಬ ಹರಿದಿನಗಳಂತ ಅಲ್ಲ, ಏನೇ ಒಂದು ಇವೆಂಟ್ಸ್ಗೂ ನಾವು ತೊಗೊಂಡ್ರು ನಮ್ದಿದೇ ಯೋಚನೆ. ಎಲ್ಲಿ ಹೊಲ್ಸೋದು, ಎಲ್ಲಿ ಕಮ್ಮಿ ರೇಟ್ ಇರುತ್ತೆ, ಎಲ್ಲಿ ಯಾರು ಚೆನ್ನಾಗಿ ಹೊಲಿತಾರೆ, ಯಾವ ಥರ ಡಿಸೈನ್ ಹೊಲಿಸ್ಬೇಕು. ಒಂದು ಸಲ ಹಾಕೋತೀವಿ ತೊಗೊಂಡು ಸ್ಯಾರಿನ. ಈಗ ಎಕ್ಸಾಂಪಲ್ ನಮ್ಮದೇ ಮದುವೆಗೆ ಸ್ಯಾರಿ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ. ಆ ಸ್ಯಾರಿನ ನಾವು ಸಾವಿರಾರು ರೂಪಾಯಿ ಕೊಟ್ಟು ಬ್ಲೌಸ್ ಹೊಲಿಸಿರ್ತೀವಿ. ಎಷ್ಟು ಸಲನ ಹಾಕ್ಕೊಂಡಿರ್ತೀವಿ ಆ ಬ್ಲೌಸ್ನ? 1 ಸಲ ಅಥವಾ 2 ಸಲ ಅಲ್ವಾ. ನಾವು ಇಷ್ಟೊಂದು ಅಮೌಂಟ್ ಖರ್ಚು ಮಾಡಿ ತೊಗೊಳ್ಳೋದು ಬಟ್ಟೆನ. ಮತ್ತು ನಮ್ಗೆ ಅದನ್ನು ಹಾಕ್ಕೊಳ್ಳೋಕ್ಕೆ ಇಷ್ಟೊಂದು ವರ್ಕ್ ಇದೆಯಲ್ಲಪ್ಪ, ಮಾಮೂಲಿ ಫಂಕ್ಷನ್ಗೆಲ್ಲ ಹೆಂಗೆ ಹಾಕ್ಕೊಳ್ಳೋದು, ಒಂದು ಹತ್ರದ ರಿಲೇಷನ್ಸ್ ಯಾವುದಾದ್ರೂ ಮದುವೆ ಆದರೆ ಆ ಮದುವೆಗೆ ನಾವು ಹಾಕ್ಕೋಬೋದು ಅಂತ ಯೋಚನೆ ಮಾಡ್ತೀವಿ ಅಲ್ವಾ. ಆ 1 ಸಲ 2 ಸಲ ಹಾಕ್ಕೊಳ್ಳೋಕೆ ಬ್ಲೌಸ್ಗೆ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಈಗಿನ ರೇಟ್ ಅಂತೂ ಗಗನಕ್ಕೇರ್ತಾ ಇದೆ ಎಲ್ಲ. ಒಂದು ಬ್ಲೌಸು ಮಿನಿಮಮ್ ಥ್ರೆಡ್ ವರ್ಕ್ ಮಾಡಿಸ್ತೀವಿ ಅಂದ್ರೂ 1500 ಕೇಳ್ತಾರೆ. ಇನ್ನು ಬ್ಲೌಸ್ ಹೊಲಿಯೋಕ್ಕೆ ಎಕ್ಸ್ಟ್ರಾ ಚಾರ್ಜಸ್ಸು, ಕುಚ್ಚು ಮತ್ತು ಫಾಲ್ಗೆಲ್ಲ ಎಕ್ಸ್ಟ್ರಾ ಚಾರ್ಜಸ್ಸು. ನಾವು 3000 ಕೊಟ್ಟು ಸ್ಯಾರಿ ತೊಗೋತೀವಿ ಅಂದರೆ 3000 ಕೊಟ್ಟು ಬ್ಲೌಸ್ ರೆಡಿ ಮಾಡಿಸ್ಬೇಕಾಗುತ್ತೆ. ಸೊ ನಾನೀಗ ಹೇಳ್ತಿರೋ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಒಂದು 50% 75% ಅಮೌಂಟ್ನ ಸೇವ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೀರಾ? ಬನ್ನಿ ಹೇಳ್ಕೊಡ್ತೀನಿ ಯಾವ ಥರ ಅಂತ. ನಾನು ಈ ಟಿಪ್ಸ್ನೇ ಫಾಲೋ ಮಾಡ್ತಾ ಇದ್ದೀನಿ. ನಂಗೆ ತುಂಬ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗ್ಬೋದು ಅಂತ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ಬ್ಲೌಸ್ದು ಡಿಸೈನ್ ಎಲ್ಲ ಎಲ್ಲಿ ತಂದ್ರಿ ಅಂತ ಕೇಳ್ತಾ ಇದ್ದೀರಾ? ಎಲ್ಲ ನಿಮ್ಮ ಫಿಂಗರ್ ಟಿಪ್ಸಲ್ಲೇ ಇದೆ. ಈಗ ನಮ್ಮ ಅಜ್ಜಿದು ಅಮ್ಮಂದು ಸ್ಯಾರಿ ಇದೆ ಅಂದ್ಕೊಳ್ಳಿ. ತುಂಬ ಆವಾಗಿನ ಸ್ಯಾರಿಗಳೆಲ್ಲ ಎಷ್ಟು ಕ್ವಾಲಿಟಿ ಇರುತ್ತೆ ಅಂತ ನಿಮಗೆ ಗೊತ್ತು. ಸೊ ಸ್ಯಾರಿನ ನಮ್ಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲ್ಲ. ಬಟ್ ಬ್ಲೌಸ್ ಹೊಲಿಸ್ಬೇಕು ಅಂದರೆ ಈಗಿನ ರೇಟಲ್ಲಿ 2,000-3,000 ಬೇಕಾಗುತ್ತೆ. ಸೊ ನಾನೀಗ ಹೇಳ್ತಿರೋ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಹೇಳದ್ನಲ್ಲ 50% ನಿಮಗೆ ಅಮೌಂಟ್ ಸೇವ್ ಆಗುತ್ತೆ. ಯಾವ ಥರ ಅಂತ ಕೇಳ್ತಿದ್ದೀರಾ? ಹೇಳ್ಕೊಡ್ತೀನಿ ಬನ್ನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ವಿಡಿಯೋನ ಕಂಟಿನ್ಯೂಸ್ ವಾಚ್ ಮಾಡ್ತಾ ಇರಿ. ಹೌದಾ, ಬನ್ನಿ ನೋಡೋಣ, ಶುರು ಮಾಡೋಣ ಹೇಗೆ ಅಂತ. ನಾನು ಈ ಪಿಕ್ಸ್ನೆಲ್ಲ ತೊಗೊಂಡಿದ್ದು ನನ್ನ ಫಿಂಗರ್ ಟಿಪ್ಸಲ್ಲೇ. ಹೇಗೆ ಅಂತೀರಾ? ಆನ್ಲೈನ್ ಶಾಪಿಂಗ್ ಕಣ್ರಿ. ನಾನು ಆನ್ಲೈನ್ ಒಂದು ಬೆಸ್ಟ್ ಆ್ಯಪ್ನ ಯೂಸ್ ಮಾಡ್ತಿದ್ದೀನಿ. ನನಗೆ ಈ ಥರ ಬೇಜಾರಾಗ್ತಿತ್ತು. ಅಯ್ಯೋ, ಸ್ಯಾರಿ ತೊಗೊಂಡಿರೋದು ಇಷ್ಟು ರೇಟ್ಗೆ, ಬ್ಲೌಸ್ನ ಇಷ್ಟು ರೇಟ್ ಹೇಳ್ತಾರಲ್ಲಪ್ಪ, ಹೇಗಪ್ಪ ಹೊಲಿಸೋದು ಅಂತ ನಾನು ತುಂಬ ಯೋಚನೆ ಮಾಡ್ತಿದ್ದಾಗ ನನಗೆ ಈ ಐಡಿಯಾ ಉಳೀತು. ನಾನು ಒಂದು ಸಲ ಟ್ರೈ ಮಾಡಿದೆ, ತುಂಬ ಇಷ್ಟ ಆಯಿತು. ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ನಿಮ್ಗೆ ಯಾವುದು ಬೆಸ್ಟ್ ಆ್ಯಪ್ ಅಂತ ಯೂಸ್ ಮಾಡ್ತಿದ್ದೀರಾ ಅದರಲ್ಲಿ ನೀವು ಸರ್ಚ್ ಮಾಡ್ಬೋದು. ಏನಂತ ಸರ್ಚ್ ಮಾಡ್ತೀರಾ? ನನಗಿವಾಗ ಒಂದು ಸಿಲ್ಕ್ ಸ್ಯಾರಿಗೆ ಸಿಲ್ಕ್ ಮೆಟೀರಿಯಲ್ಸ್ದಿರೋದು ಒಂದು ಹ್ಯಾಂಡ್ ವರ್ಕು ಅಥವಾ ಥ್ರೆಡ್ ವರ್ಕ್ದು ಬ್ಲೌಸ್ ಬೇಕಲ್ವಾ. ಸೊ ನೀವು ಸರ್ಚ್ ಮಾಡಿ, ಈ ಥರ ನನಗೆ ಬ್ಲೂ ಸಿಲ್ಕ್ ಬ್ಲೌಸ್ ವಿತ್ ಈ ಥರ ಥ್ರೆಡ್ ವರ್ಕೋ ಯಾವ ವರ್ಕೋ ಅದನ್ನು ಮೆನ್ಷನ್ ಮಾಡಿ, ಯಾವ ಕಲರ್ ಅಂತ ಮೆನ್ಷನ್ ಮಾಡಿ. ಸೊ ಅದು ನಿಮಗೆ ಡಿಸ್ಪ್ಲೇ ಬರುತ್ತೆ. ಎಷ್ಟು ವೆರೈಟಿ ಡಿಸೈನ್ಸ್ ಇರುತ್ತೆ ಅಷ್ಟೆಲ್ಲ ಡಿಸ್ಪ್ಲೇ ಬರುತ್ತೆ. ಸೊ ಇವಾಗಿನ ಟ್ರೆಂಡೆಲ್ಲ ನಿಮ್ಗೆ ಗೊತ್ತೇ ಇದೆ. ನಾವು ಸೇಮ್ ಟು ಸೇಮ್ ಹಾಕ್ಕೊಳ್ಳೋದೇ ಇಲ್ಲ. ಸ್ಯಾರಿ ಕಲರ್ ಬ್ಲೌಸ್ ಇರೋಲ್ಲ, ಬ್ಲೌಸ್ ಕಲರ್ ಸ್ಯಾರಿ ಇರೋಲ್ಲ, ಎಲ್ಲ ಡೆಡ್ ಆಪೋಸಿಟ್ ಅಲ್ವಾ ನಾವು ಮಾಡೋದು ಯಾವಾಗ್ಲೂ. ಸೊ ಇದನ್ನು ಹಾಗೆ ಟ್ರೈ ಮಾಡಿ. ನಿಮಗೆ ಸೇಮ್ ಕಲರ್ ಬೇಕಂದರೆ ಸೇಮ್ ಕಲರ್ನೇ ತೊಗೊಳ್ಳಿ, ಇಲ್ಲ ಆಪೋಸಿಟ್ ಕಲರ್ ಬೇಕಂದರೆ ಆಪೋಸಿಟ್ ಕಲರೇ ತೊಗೋಬೋದು. ಒಂದು ಸಲ ಟ್ರೈ ಮಾಡಿ. ಹೇಗಿದ್ರು ಯುಗಾದಿಗೆ ಸ್ಯಾರಿ ತೊಗೊಂಡಿರ್ತೀರಾ, ಒಂದು ಸಿಂಪಲ್ ಸ್ಯಾರಿನೇ ತೊಗೊಂಡಿರ್ತೀರಾ, 1000 ಅಥವಾ 2000 ಕೊಟ್ಟು ಸ್ಯಾರಿ ತೊಗೊಂಡಿರ್ತೀರಾ. ಒಂದು ಸಲ ಆನ್ಲೈನ್ ಶಾಪಲ್ಲಿ ಈ ಥರ ನೀವು ಮೆಟೀರಿಯಲ್ ಎಲ್ಲ ಮೆನ್ಷನ್ ಮಾಡಿ, ನಿಮಗೆ ಯಾವ ರೇಟ್ ಬೇಕು, ನಿಮ್ಮ ಕಂಫರ್ಟಬಲ್ಲು ಯಾವ ರೇಟ್ ಬೇಕೋ ಆ ರೇಟಲ್ಲಿ ತರಿಸ್ಕೊಂಡು ಒಂದು ಸಲ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ನೀವು ಅದನ್ನೇ ಬೇರೆ ಬೇರೆ ಬ್ಲೌಸ್ಗೆ ಬೇರೆ ಬೇರೆ ಸ್ಯಾರಿಗೆ ಯೂಸ್ ಮಾಡ್ಕೋಬೋದು. ಬರೀ ನಿಮ್ಮದೇ ಸಿಂಪಲ್ ಬ್ಲೌಸು ಆ ಥರ ಏನಿಲ್ಲ, ನೀವು ಬ್ರೈಡಲ್ಲೂ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಎಲ್ಲ ಹೆವಿ ವರ್ಕ್ಸು ಇದೆ. ಸ್ಲೀವ್ ವರ್ಕ್ಸು, ಬ್ಯಾಕ್ ವರ್ಕ್ಸು, ಫ್ರಂಟ್ ವರ್ಕ್ಸು, ಈ ಥರದ್ದೆಲ್ಲ ಹೆವಿಯಾಗೂ ಸಿಗುತ್ತೆ. ನಾವೊಂದು ಬ್ರೈಡಲ್ ಸ್ಯಾರಿ ಹೊಲಿಸ್ಬೇಕಂತಂದರೆ ನಮಗೇನಿಲ್ಲ ಅಂದರೂ 10,000 ಬೇಕು ಅಲ್ವಾ. ಈಗ ನಾವು ಈ ರೇಟ್ ಕೊಟ್ಟು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಈ ಸಲ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗ್ಬೋದು.
ನಿಮಗೆ ತುಂಬ ಇಷ್ಟ ಆಗ್ಬೋದು. ಮತ್ತು ಇಲ್ಲಿ ರಿಟರ್ನ್ ಪಾಲಿಸಿನೂ ಇರುತ್ತೆ. ನೀವು ತೊಗೊಂಡು ನಿಮಗೆ ಮೆಟೀರಿಯಲ್ಸ್ ಅಥವಾ ಡಿಸೈನ್ ಇಷ್ಟ ಆಗಲಿಲ್ಲ ಅಂತ ಅಂದರೆ ನೀವು ಅದನ್ನು ವಿತಿನ್ 10 ಡೇಸಲ್ಲಿ ರಿಟರ್ನ್ ಕೊಟ್ಟು ಬೇರೆನೂ ತರಿಸ್ಕೋಬೋದು ಅಥವಾ ನಿಮ್ಮ ಅಮೌಂಟು ರೀಫಂಡ್ ಸಹ ಆಗುತ್ತೆ. ಸೊ ನೀವು ಇದನ್ನೊಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನೀವು ಉಳಿದಿದ್ದ ಅಮೌಂಟಲ್ಲಿ ನೀವು ಬೇರೆ ಸ್ಯಾರಿನೇ ತೊಗೋಬೋದು ಅಥವಾ ಬೇರೆ ಇನ್ಯಾವುದಕ್ಕಾದರೂ ನೀವು ಯೂಸ್ ಮಾಡ್ಕೋಬೋದು ಆ ಅಮೌಂಟನ್ನ. ಸೊ ನಾನು ಈ ಕೊಟ್ಟಿರೋ ಟಿಪ್ಸು ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ನಿಮಗೆ ಇದು ಜಸ್ಟ್ ಸ್ಟಿಚಿಂಗ್ ಚಾರ್ಜಸ್ ಅಷ್ಟೇ ಆಗುತ್ತೆ. ನಿಮಗೆ ಈಗ ಬ್ಲೌಸ್ ಆಲ್ರೆಡಿ ವರ್ಕಿಂದೆಲ್ಲ ಬಂದಿರುತ್ತೆ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹೇಳಿ ನಿಮ್ಮ ಫೇವ್ರೆಟ್ ಟೈಲರ್ಸ್ ಯಾರಿರ್ತಾರೆ ಅವ್ರ ಹತ್ರ ನೀವು ಸ್ಟಿಚಿಂಗ್ ಅಮೌಂಟ್ ಕೊಟ್ಬಿಟ್ಟು ನೀವು ಜಸ್ಟ್ ಸ್ಟಿಚ್ ಮಾಡಿಸ್ಕೊಂಡ್ರೆ ಆಯಿತು. ಸೊ ಇದು ಸಹ ನಿಮಗೆ ಹೆವಿ ಲುಕ್ ಕೊಡುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಬ್ರೈಡಲ್ಗೂ ಸಹ ನಾವು ಈ ಥರನ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಸುಮಾರು 2-3 ಬ್ಲೌಸನ್ನು ಈ ಥರನೇ ತರಿಸ್ಕೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಆಗಿದೆ. ಈಗ ನೆಕ್ಸ್ಟ್ ನಾನು ಯುಗಾದಿ ಸ್ಯಾರಿನೂ ಸೇಮ್ ಇದೇ ಥರ ಪರ್ಚೇಸ್ ಮಾಡ್ತಾ ಇದ್ದೀನಿ. ನಿಮಗೆ ಆ ಪಿಕ್ನ ನಾನು ಹಾಕ್ತೀನಿ. ನಾನೇನು ಯಾವ ಥರ ತರಿಸ್ಕೊಂಡೆ ಮತ್ತು ಹೇಗಿತ್ತು ಅದನ್ನು ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇಫ್ ಯು ವಾಂಟ್, ನಿಮಗೆ ಆ ಥರ ವಿಡಿಯೋ ಬೇಕಂದರೆ ನೀವು ಹೇಳಿದ್ರೆ ನಾನು ಆ ಥರ ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲ್ಗೂ ನೀವು ಈ ಐಡಿಯಾನ ಯೂಸ್ ಮಾಡ್ಬೋದು, ಹೇಳ್ಕೊಡ್ಬೋದು. ಯಾರಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ, ಅಷ್ಟೊಂದು ಅಮೌಂಟ್ ಕೊಟ್ಟು ನಾವು ಬ್ಲೌಸ್ ಹೊಲ್ಸೋಕ್ಕಾಗಲ್ಲಪ್ಪ ಅಂತ ಯಾರು ಯೋಚನೆ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ನೀವು ಈ ಟಿಪ್ಸ್ನ ಕೊಡ್ಬೋದು. ಆರಾಮಾಗಿ ಅವರು ಬ್ಲೌಸ್ ಹೊಲ್ಸ್ಕೊಂಡು ಎಂಜಾಯ್ ಮಾಡ್ತಾರೆ ಫಂಕ್ಷನ್ಗಳನ್ನ. ನಾವೇನಾದರೂ ಒಂದು ಫಂಕ್ಷನಲ್ಲಿ ಬ್ಲೌಸೆಲ್ಲ ಹೊಲ್ಸ್ಕೊಂಡಿರ್ತೀವಿ, ಬಟ್ ನಾವು ಆ ಫಂಕ್ಷನ್ನ ಎಂಜಾಯ್ ಮಾಡೋದು ಬಿಟ್ಟು ಅಯ್ಯೋ ನಂದಷ್ಟು ಅಮೌಂಟ್ ಹೋಯ್ತಲ್ಲಪ್ಪ ಅನ್ನೋ ಕೊರಕಲ್ಲೇ ಎಷ್ಟೋ ಜನ ಕಳೆದ್ಬಿಡ್ತಾರೆ. ಸೊ ಇದ್ಮೇಲೆ ಹಾಕೋರ್ಗೂ ನಿಮಗೆ ಸ್ಟಾಪ್ ಮಾಡುತ್ತೆ. ಸೊ ಈ ಐಡಿಯಾನ ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಕಣ್ರಿ. ಬೆಸ್ಟಲ್ಲಿ ಬೆಸ್ಟ್ ಈ ಐಡಿಯಾ. ನಮ್ಮ ಅಮೌಂಟ್ ಎಷ್ಟು ಸೇವ್ ಆಗುತ್ತೆ. ನಾವು ಇನ್ನೂ ಒಂದು ಸ್ಯಾರಿನೇ ತೊಗೋಬೋದು. ಈಗ ನಿಮಗೆ 3000 ಖರ್ಚಾಗೋ ಜಾಗದಲ್ಲಿ ಒಂದು 600-700 ಖರ್ಚಾಗಿದೆ ಅಂತ ಅಂದ್ಕೊಳ್ಳಿ. ಇನ್ನು ನಿಮ್ಗೆ ಎಷ್ಟು ಉಳಿಯುತ್ತೆ? 2300 ರೂಪಾಯಿ ಉಳಿಯುತ್ತೆ. ಸೊ 2300 ರೂಪಾಯಲ್ಲಿ ನೀವು ಇನ್ನೂ ಒಂದು ಹೊಸ ಸೀರೆನೇ ತೊಗೋಬೋದು. ಸೊ ನಾನು ಕೊಡ್ತಿರೋ ಈ ಟಿಪ್ಸು ನಿಮ್ಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ. ಪ್ಲೀಸ್ ನನಗೆ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.